ಪೋಲ್ಗಳು ಢಮ್ ಢಮಾರ್ ಅಂತ ಹೇಳ್ತು, ವರ್ಕೌಟ್ ಆಗಲಿಲ್ಲ. ಹಾಗಾಗಿ ಪೋಲ್ ಫೈನಲ್ ಅಲ್ಲ, ಆದರೆ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ ಅದ್ರ ಬಗ್ಗೆ, ಹಿಂಗಿರ್ಬೋದೇನೋ ಅಂತೇಳಿ ನಿಮ್ಮ ವಿವೇಚನೆಗೆ ಬಿಡಿ. ಆದರೆ ಸರ್ವೆಗಳಲ್ಲಿ ಏನು ಹೇಳಿದೆ ಅಂತ ಹೇಳ್ತೀನಿ. ಮೊದಲಿಗೆ ಚನ್ನಪಟ್ಟಣ, ಎಲ್ಲ ಸರ್ವೆಗಳಲ್ಲಿ ನಿಖಿಲ್ ಪರ ಒಲವು ವ್ಯಕ್ತವಾಗಿದೆ. ನಿಖಿಲ್ ಗೆಲ್ತಾರೆ ಅಂತ ಪಿ ಮಾರ್ಕ್ ಸರ್ವೆ ಹೇಳಿತ್ತು. ಪಿ ಮಾರ್ಕ್ ಸರ್ವೆ ಜೆ ಡಿ ಎಸ್ ಅಭ್ಯರ್ಥಿ ನಿಖಿಲ್ಗೆ 45% ಮತ ಸಿಗುತ್ತೆ ಅಂತೇಳಿ, 45%. ಕಾಂಗ್ರೆಸ್ನ ಯೋಗೇಶ್ವರ್ಗೆ 4% ಕಡಿಮೆ, ಅಂದರೆ 41% ಮತ ಬರುತ್ತೆ ಅಂತ ಇದೆ. ಇಲ್ಲಿ ಇನ್ನೊಂದು ಟ್ಯಾಕ್ಟಿಕ್ಸ್ ಇದೆ. ಇತರರು ಅಂದರೆ 14% ಮತಗಳಿಗೆ ಇತರರು, ಅಂದರೆ ಕೆಲವೆಲ್ಲ ಏನೋ ಪಕ್ಷೇತರ ನಿಂತು 14% ಬರುತ್ತೆ ಅಂತ. ಇಲ್ಲಿ ನೋಡಿ ವೀಕ್ಷಕರೇ, 45% ನಿಖಿಲ್ಗೆ, 41% ಸಿ ಪಿ ಯೋಗೇಶ್ವರಿಗೆ. ಇಲ್ಲಿ 14% ಇದೆಯಲ್ಲ, ಇದು ಒಂದು ವೇಳೆ ಸಮ್ಟೈಮ್ಸ್ ಒಂದು 5% ಒಂದು ಆ ಕಡೆ ಹೋಗಿರ್ಬೋದು, ಈ ಕಡೆ ಹೋಗಿರ್ಬೋದು, ಸ್ಪ್ಲಿಟ್ ಆಗಿರ್ಬೋದು, ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಇದೊಂದು ಏನು ಆ ವೇವ್ ಹಿಂಗಿದೆ ಅಂತ ಅಷ್ಟೇ. ಹಾಗಾಗಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಬಹುದು ಅಂತ ಮಾಹಿತಿ. ಜಮೀರ್ ಮಾತಿನಿಂದ ಕಾಂಗ್ರೆಸ್ಗೆ ಹೊಡೆತ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಆ ಥರ ಚರ್ಚೆ ಆಗ್ತಾ ಇದೆ. ಆಮೇಲೆ ಹ್ಯಾಟ್ರಿಕ್ ಸೋಲಿಂದ ಪಾರಾಗ್ತಾರಂತೆ ನಿಖಿಲ್. ಅಂದರೆ ಮಂಡ್ಯದಲ್ಲಿ ನಿಂತಿದ್ರು, ರಾಮನಗರ ನಿಂತರು, ಸೋತರು. ಈಗ ಇಲ್ಲಿ ಗೆದ್ದರೆ ಹ್ಯಾಟ್ರಿಕ್ ಸೋಲು ಮುಗಿಯಿತು. ಇಲ್ಲಿ ಸೋತ್ರೆ ಇಬ್ಬರು ಹ್ಯಾಟ್ರಿಕ್ ಸೋಲು. ಅವರು ಕೂಡ 2 ಸಲ ಸೋತಿದ್ದಾರೆ, 18-23 ಸೋತಿದ್ದಾರೆ. ಈ ಹಿಂದೆ ಕೂಡ ಒಮ್ಮೆ ಸೋತಿದ್ದಾರೆ, ಅದು ಬೇರೆ ವಿಚಾರ. ಕನ್ಸೆಕ್ಯೂಟಿವ್ ಆಗಿರುತ್ತಲ್ಲ. ಸೊ ಹ್ಯಾಟ್ರಿಕ್ಸ್ ಯಾರು ಗೆಲ್ತಾರೆ ಅವರ ಹ್ಯಾಟ್ರಿಕ್ ಸೋಲ್ ತಪ್ಪೋಯ್ತು. ಯಾರು ಸೋಲ್ತಾರೆ ಅವರ ಹ್ಯಾಟ್ರಿಕ್ ಹೀರೋ ಆಗಿಬಿಡ್ತಾರೆ ಅವರು ಸೋಲಿನಲ್ಲಿ. ಸಂಡೂರಿಗೆ ಬನ್ನಿ. ಸಂಡೂರು ನಿಜವಾಗಿ ಸಂತೋಷ್ ಲಾಡ್ ಅವರ ಊರದು ಸಂಡೂರು. ಮತ್ತು ಅವ್ರು ಯಾಕೆ ಸಂಡೂರಲ್ಲಿ ನಿಲ್ಲಲ್ಲ, ಕಲಘಟಕಿಯಲ್ಲಿ ಯಾಕೆ ನಿಲ್ತಾರೆ ಅಂತಂದರೆ, ಸಂಡೂರು ಅದು ರಿಸರ್ವೇಷನ್ ಕಾನ್ಸ್ಟಿಟ್ಯುವೆನ್ಸಿ ಆಗಿದೆ, ಮೀಸಲಾತಿ. ಅಲ್ಲಿ SC ST ಹಿಂಗೇ ಬರಬೇಕು, ಅದು ಬೇರೆ ಯಾರು ಬರೋಕ್ಕಾಗೋದಿಲ್ಲ. ಹಾಗಾಗಿ ಅವರಲ್ಲಿ ನಿಲ್ಲಕ್ಕಾಗಲ್ಲ. ಅವರು ಮರಾಠ. ಓಕೆ, ಅವರು ಆಮೇಲೆ ಕಲಘಟಕಿ ಹುಡ್ಕೊಂಡ್ಬಿಟ್ರು. ಮೊದಲು ಗೋರ್ಪಡೆ ಇವರೆಲ್ಲ ಭಾಳ ಗಣಿದಣಿಗಳೆಲ್ಲ ಗೆಲ್ತಾಯಿದ್ರು. ಸಂಡೂರಲ್ಲಿ ಈಗಲೂ ಕೂಡ, ಆದರೆ ಹೋಲ್ಡ್ ಇದೆ. ನಿಮಗೆ ಸಂತೋಷ್ ಲಾಡ್ಗೆ ಭಯಂಕರ ಹೋಲ್ಡ್ ಇದೆ. ಒಳ ಹೊಡೆತಕ್ಕೆ ತತ್ತರಿಸಲಿದೆಯಾ ಕೇಸರಿ ಸೇನೆ? ಏನು ಒಳ ಹೊಡೆತ ಅಂತಂದರೆ, ಈಗ ಗಣಿದಣಿ ಜನಾರ್ದನ ರೆಡ್ಡಿ ವಾಪಸ್ ಬಂದಿದ್ದಾರೆ, ಬಳ್ಳಾರಿಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ, BJPಗೆ ಸೇರಿಕೊಂಡಿದ್ದಾರೆ, ಎಲ್ಲ ಆಗಿದೆ. ಅಲ್ಲಿ ರಾಮುಲು ಅವರ ಪಾರುಪತ್ಯ ಇತ್ತು. ರಾಮುಲು ಅವರಿಗೆ ದೇವೇಂದ್ರಪ್ಪ ಅನ್ನೋರಿಗೆ ಕೊಡುವ ಅಂತಿತ್ತು ಟಿಕೆಟು. ಇವರು ಬೇಡ, ದೇವೇಂದ್ರಪ್ಪನಿಗೆ ಬೇಡ, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಬಂಗಾರು ಹನುಮಂತಿಗೆ ಕೊಡಿ ಅಂತ ಇವರು. ಹಾಗಾಗಿ ಕಾಂಬಿನೇಷನ್ ಸ್ವಲ್ಪ ವರ್ಕೌಟ್ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಲಿಂಗಾಯತರು ಮತ್ತು ನಾಯಕ ಸಮುದಾಯ, ವಾಲ್ಮೀಕಿ ಸಮುದಾಯ ಭಾಳ ಸ್ಟ್ರಾಂಗ್ ಇದೆ. ಲಿಂಗಾಯತ ಸಮುದಾಯ BJP ಪರ ಇದೆ. ಈ ರಾಮುಲು ಇದ್ದಾರಲ್ಲ, ಅವರು ಸ್ವತಃ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ವೋಟ್ ತರ್ತಾರೆ ಅನ್ನೋಂಥ ಈಗೆಲ್ಲ ಲೆಕ್ಕಾಚಾರ ಇದೆ. ಸಂಡೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಬ್ಬರ ಫಿಕ್ಸ್ ಅಂತ ಇದರ ನಡುವೆ ಕೂಡ. ಯಾಕೆ ಅಂತಂದರೆ ಸರ್ವೆಗಳಲ್ಲೂ ಕೂಡ ಅನ್ನಪೂರ್ಣ ತುಕಾರಾಂ ಪರ ಒಲವು ವ್ಯಕ್ತವಾಗಿದೆ, ಸಂತೋಷ್ ಲಾಡ್ ಪರ. ನೋಡಿ, ಇಲ್ಲಿ 43% ಮತ ಕಾಂಗ್ರೆಸ್ಗೆ ಅಂತರ. ನೋಡಿ, BJPಯ ಬಂಗಾರು ಹನುಮಂತು 40%, ಅಂದರೆ 43-40. ಅರ್ಥ ಆಯ್ತಾ? ಅಲ್ಲೆಷ್ಟಿತ್ತು? 45-41. ಅಲ್ಲಿ 4% ಗ್ಯಾಪು, ಇಲ್ಲಿ 3% ಗ್ಯಾಪ್. ಇತರರಿಗೆ 17% ಮತಗಳು. ನೋಡಿ, ಇದು ವೆರಿ ಡೇಂಜರ್. ಇದು ಈ ಅಂದಾಜು ಸಿಕ್ಕಿಲ್ಲ ನೋಡಿ. 17% 3% ಈ ಕಡೆ ಬಂದರೆ ಆಯ್ತಲ್ಲ. ಹಾಗಾಗಿ ಹೇಳಕ್ಕೆ ಬರಲ್ಲ. ಸರ್ವೆ ಪ್ರಕಾರ ಕಾಂಗ್ರೆಸ್ ಗೆಲ್ಲತ್ತಂತೆ. ನೆಕ್ಸ್ಟು ಶಿಗ್ಗಾಂವಿ, ಭರತ್ ಬೊಮ್ಮಾಯಿ ಮಗನನ್ನು ಗೆಲ್ಲಿಸಿಕೊಂಡು ಬರಲಿದ್ದಾರೆ ಬಸವರಾಜ ಬೊಮ್ಮಾಯಿ ಅನ್ನೋಂಥ ಮಾಹಿತಿಗಳು ಬರ್ತಾ ಇದೆ. ಶಿಗ್ಗಾಂವಿಯಲ್ಲಿ ಭರತ್ ಬೊಮ್ಮಾಯಿ ಜಯ ಸಾಧ್ಯತೆ ಜಾಸ್ತಿ ಇದೆಯಂತೆ. ಪಿ ಮಾರ್ಕ್ ಸರ್ವೆ ಪ್ರಕಾರ ಶಿಗ್ಗಾಂವಿ BJP ವಶವಾಗುತ್ತೆ. ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ಗೆ ಗೆಲುವು ಕಷ್ಟ. ಇಲ್ಲಿ ನೋಡಿ, BJPಗೆ 47%, ಕಾಂಗ್ರೆಸ್ಗೆ 41%. ಎಷ್ಟು? 6 ಗ್ಯಾಪು. ಇಲ್ಲಿ 6% ಗ್ಯಾಪು. ಚನ್ನಪಟ್ಟಣದಲ್ಲಿ 4% ಗ್ಯಾಪು. ಸಂಡೂರಲ್ಲಿ 3% ಗ್ಯಾಪ್. ಓಕೆ, ಕಾಂಗ್ರೆಸ್ಗೆ ಇಲ್ಲಿ BJP ಗೆಲ್ಲತ್ತೆ ಸರ್ವೆ ಹೇಳ್ತಾ ಇದೆ. ಕಾಂಗ್ರೆಸ್ ಹೇಳ್ತಿರೋದು ನೋ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಯಾಸಿರ್ ಪಠಾಣ್ ಅವರು 30,000 ಓಟ್ಗಳಲ್ಲಿ ಸೋತಿರ್ಬೋದು ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ. ಆದರೆ ಲೋಕಸಭಾ ಚುನಾವಣೆ ಬಂದಾಗ ಇದೇ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ 7,000 ಓಟ್ ಕಡಿಮೆ ಬಂದಿತ್ತು. ಕಾಂಗ್ರೆಸ್ ಲೀಡ್ ಬಂದಿತ್ತು ಅಲ್ಲಿ 7,000.
ಸೊ ಹಾಗಾಗಿ ನಮಗೆ ಅವಕಾಶ ಇದೆ ಅಂತ ನಾಳೆ ಗೊತ್ತಾಗುತ್ತೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಪೋಲ್ಗಳು ಢಮ್ ಢಮಾರ್ ಅಂತ ಹೇಳ್ತು, ವರ್ಕೌಟ್ ಆಗಲಿಲ್ಲ. ಹಾಗಾಗಿ ಪೋಲ್ ಫೈನಲ್ ಅಲ್ಲ, ಆದರೆ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ ಅದ್ರ ಬಗ್ಗೆ, ಹಿಂಗಿರ್ಬೋದೇನೋ ಅಂತೇಳಿ ನಿಮ್ಮ ವಿವೇಚನೆಗೆ ಬಿಡಿ. ಆದರೆ ಸರ್ವೆಗಳಲ್ಲಿ ಏನು ಹೇಳಿದೆ ಅಂತ ಹೇಳ್ತೀನಿ. ಮೊದಲಿಗೆ ಚನ್ನಪಟ್ಟಣ. ಎಲ್ಲ ಸರ್ವೆಗಳಲ್ಲಿ ನಿಖಿಲ್ ಪರ ಒಲವು ವ್ಯಕ್ತವಾಗಿದೆ. ನಿಖಿಲ್ ಗೆಲ್ತಾರೆ ಅಂತ ಪಿ ಮಾರ್ಕ್ ಸರ್ವೆ ಹೇಳಿತ್ತು. ಪಿ ಮಾರ್ಕ್ ಸರ್ವೆ ಜೆ ಡಿ ಎಸ್ ಅಭ್ಯರ್ಥಿ ನಿಖಿಲ್ಗೆ 45% ಮತ ಸಿಗುತ್ತೆ ಅಂತೇಳಿ. 45%. ಕಾಂಗ್ರೆಸ್ನ ಯೋಗೇಶ್ವರ್ಗೆ 4% ಕಡಿಮೆ, ಅಂದರೆ 41% ಮತ ಬರುತ್ತೆ ಅಂತ ಇದೆ. ಇಲ್ಲಿ ಇನ್ನೊಂದು ಟ್ಯಾಕ್ಟಿಕ್ಸ್ ಇದೆ. ಇತರರು ಅಂದರೆ 14% ಮತಗಳಿಗೆ ಇತರರು, ಅಂದರೆ ಕೆಲವೆಲ್ಲ ಏನೋ ಪಕ್ಷೇತರ ನಿಂತು 14% ಬರುತ್ತೆ ಅಂತ. ಇಲ್ಲಿ ನೋಡಿ ವೀಕ್ಷಕರೇ, 45% ನಿಖಿಲ್ಗೆ, 41% ಸಿ ಪಿ ಯೋಗೇಶ್ವರಿಗೆ. ಇಲ್ಲಿ 14% ಇದೆಯಲ್ಲ, ಇದು ಒಂದು ವೇಳೆ ಸಮ್ಟೈಮ್ಸ್ ಒಂದು 5% ಒಂದು ಆ ಕಡೆ ಹೋಗಿರ್ಬೋದು, ಈ ಕಡೆ ಹೋಗಿರ್ಬೋದು, ಸ್ಪ್ಲಿಟ್ ಆಗಿರ್ಬೋದು, ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಇದೊಂದು ಏನು ಆ ವೇವ್ ಹಿಂಗಿದೆ ಅಂತ ಅಷ್ಟೇ. ಹಾಗಾಗಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಬಹುದು ಅಂತ ಮಾಹಿತಿ. ಜಮೀರ್ ಮಾತಿನಿಂದ ಕಾಂಗ್ರೆಸ್ಗೆ ಹೊಡೆತ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಆ ಥರ ಚರ್ಚೆ ಆಗ್ತಾ ಇದೆ. ಆಮೇಲೆ ಹ್ಯಾಟ್ರಿಕ್ ಸೋಲಿಂದ ಪಾರಾಗ್ತಾರಂತೆ ನಿಖಿಲ್. ಅಂದರೆ ಮಂಡ್ಯದಲ್ಲಿ ನಿಂತಿದ್ರು, ರಾಮನಗರ ನಿಂತರು, ಸೋತರು. ಈಗ ಇಲ್ಲಿ ಗೆದ್ದರೆ ಹ್ಯಾಟ್ರಿಕ್ ಸೋಲು ಮುಗಿಯಿತು. ಇಲ್ಲಿ ಸೋತ್ರೆ ಇಬ್ಬರು ಹ್ಯಾಟ್ರಿಕ್ ಸೋಲು. ಅವರು ಕೂಡ 2 ಸಲ ಸೋತಿದ್ದಾರೆ, 18, 23 ಸೋತಿದ್ದಾರೆ. ಈ ಹಿಂದೆ ಕೂಡ ಒಮ್ಮೆ ಸೋತಿದ್ದಾರೆ, ಅದು ಬೇರೆ ವಿಚಾರ. ಕನ್ಸೆಕ್ಯೂಟಿವ್ ಆಗಿರುತ್ತಲ್ಲ. ಸೊ ಹ್ಯಾಟ್ರಿಕ್ಸ್ ಯಾರು ಗೆಲ್ತಾರೆ ಅವರ ಹ್ಯಾಟ್ರಿಕ್ ಸೋಲ್ ತಪ್ಪೋಯ್ತು. ಯಾರು ಸೋಲ್ತಾರೆ ಅವರ ಹ್ಯಾಟ್ರಿಕ್ ಹೀರೋ ಆಗಿಬಿಡ್ತಾರೆ ಅವರು ಸೋಲಿನಲ್ಲಿ. ಸಂಡೂರಿಗೆ ಬನ್ನಿ. ಸಂಡೂರು ನಿಜವಾಗಿ ಸಂತೋಷ್ ಲಾಡ್ ಅವರ ಊರದು ಸಂಡೂರು. ಮತ್ತು ಅವ್ರು ಯಾಕೆ ಸಂಡೂರಲ್ಲಿ ನಿಲ್ಲಲ್ಲ, ಕಲಘಟಕಿಯಲ್ಲಿ ಯಾಕೆ ನಿಲ್ತಾರೆ ಅಂತಂದರೆ, ಸಂಡೂರು ಅದು ರಿಸರ್ವೇಷನ್ ಕಾನ್ಸ್ಟಿಟ್ಯುವೆನ್ಸಿ ಆಗಿದೆ, ಮೀಸಲಾತಿ. ಅಲ್ಲಿ SC ST ಹಿಂಗೇ ಬರಬೇಕು, ಅದು ಬೇರೆ ಯಾರು ಬರೋಕ್ಕಾಗೋದಿಲ್ಲ. ಹಾಗಾಗಿ ಅವರಲ್ಲಿ ನಿಲ್ಲಕ್ಕಾಗಲ್ಲ. ಅವರು ಮರಾಠ. ಓಕೆ, ಅವರು ಆಮೇಲೆ ಕಲಘಟಕಿ ಹುಡ್ಕೊಂಡ್ಬಿಟ್ರು. ಮೊದಲು ಗೋರ್ಪಡೆ ಇವರೆಲ್ಲ ಭಾಳ ಗಣಿದಣಿಗಳೆಲ್ಲ ಗೆಲ್ತಾಯಿದ್ರು. ಸಂಡೂರಲ್ಲಿ ಈಗಲೂ ಕೂಡ, ಆದರೆ ಹೋಲ್ಡ್ ಇದೆ. ನಿಮಗೆ ಸಂತೋಷ್ ಲಾಡ್ಗೆ ಭಯಂಕರ ಹೋಲ್ಡ್ ಇದೆ. ಒಳ ಹೊಡೆತಕ್ಕೆ ತತ್ತರಿಸಲಿದೆಯಾ ಕೇಸರಿ ಸೇನೆ? ಏನು ಒಳ ಹೊಡೆತ ಅಂತಂದರೆ, ಈಗ ಗಣಿದಣಿ ಜನಾರ್ದನ್ ರೆಡ್ಡಿ ವಾಪಸ್ ಬಂದಿದ್ದಾರೆ, ಬಳ್ಳಾರಿಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ, BJPಗೆ ಸೇರಿಕೊಂಡಿದ್ದಾರೆ, ಎಲ್ಲ ಆಗಿದೆ. ಅಲ್ಲಿ ರಾಮುಲು ಅವರ ಪಾರುಪತ್ಯ ಇತ್ತು. ರಾಮುಲು ಅವರಿಗೆ ದೇವೇಂದ್ರಪ್ಪ ಅನ್ನೋರಿಗೆ ಕೊಡುವ ಅಂತಿತ್ತು ಟಿಕೆಟು. ಇವರು ಬೇಡ, ದೇವೇಂದ್ರಪ್ಪನಿಗೆ ಬೇಡ, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಬಂಗಾರು ಹನುಮಂತಿಗೆ ಕೊಡಿ ಅಂತ ಇವರು. ಹಾಗಾಗಿ ಕಾಂಬಿನೇಷನ್ ಸ್ವಲ್ಪ ವರ್ಕೌಟ್ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಲಿಂಗಾಯತರು ಮತ್ತು ನಾಯಕ ಸಮುದಾಯ, ವಾಲ್ಮೀಕಿ ಸಮುದಾಯ ಭಾಳ ಸ್ಟ್ರಾಂಗ್ ಇದೆ. ಲಿಂಗಾಯತ ಸಮುದಾಯ BJP ಪರ ಇದೆ. ಈ ರಾಮುಲು ಇದ್ದಾರಲ್ಲ, ಅವರು ಸ್ವತಃ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ವೋಟ್ ತರ್ತಾರೆ ಅನ್ನೋಂಥ ಈಗೆಲ್ಲ ಲೆಕ್ಕಾಚಾರ ಇದೆ. ಸಂಡೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಬ್ಬರ ಫಿಕ್ಸ್ ಅಂತ ಇದರ ನಡುವೆ ಕೂಡ. ಯಾಕೆ ಅಂತಂದರೆ ಸರ್ವೆಗಳಲ್ಲೂ ಕೂಡ ಅನ್ನಪೂರ್ಣ ತುಕಾರಾಮ್ ಪರ ಒಲವು ವ್ಯಕ್ತವಾಗಿದೆ, ಸಂತೋಷ್ ಲಾಡ್ ಪರ. ನೋಡಿ, ಇಲ್ಲಿ 43% ಮತ ಕಾಂಗ್ರೆಸ್ಗೆ ಅಂತರ. ನೋಡಿ, BJPಯ ಬಂಗಾರು ಹನುಮಂತು 40%, ಅಂದರೆ 43-40. ಅರ್ಥ ಆಯ್ತಾ? ಅಲ್ಲೆಷ್ಟಿತ್ತು? 45